ಪಾಪು ಕೂಡ ಶಾಪಿಂಗ್ ಮಾಡಿದ್ದೀನಿ ಸಿಲ್ವರ್ ಜ್ಯುವೆಲ್ರಿ. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕ್ಕೆ ರಿಟರ್ನ್ ವ್ಯಾಲ್ಯೂ ಕೂಡ ಇರುತ್ತೆ. ಟ್ರೆಂಡ್ ಚೇಂಜ್ ಆದಾಗ ಎಕ್ಸ್ಚೇಂಜ್ ಮಾಡಿ ಬೇರೆ ತಗೋಬಹುದು. ಅದು ಒಂದು ಚೋಕರ್, ಅದನ್ನ ತೋರಿಸ್ತೀನಿ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಸೊ ರೀಸೆಂಟ್ಲಿನೇ ನಾನು ಊರಿಗೆ ಹೋದಾಗ ಒಂದಿಷ್ಟು ಸಿಲ್ವರ್ ಜ್ಯುವೆಲ್ರಿನ ಶಾಪಿಂಗ್ ಮಾಡಿದ್ದೆ. ಸೊ ಅದೆಲ್ಲ ಶೇರ್ ಮಾಡಬೇಕು ನಿಮ್ಮ ಜೊತೆ ಅಂತ ಹೇಳಿ ಇವತ್ತಿನ ವಿಡಿಯೋ ನಿಮಗಾಗಿ ಮಾಡ್ತಾ ಇದ್ದೀನಿ. ಸೊ ಗೋಲ್ಡ್ ರೇಟು ತುಂಬಾ ಹೈ ಆಗಿದೆ. ಸೊ ಹಾಗಾಗಿ ಸಿಲ್ವರ್ ಜ್ಯುವೆಲ್ರೀಸ್ ಎಲ್ಲ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಹಾಗಾಗಿ ನಾವು ಕೂಡ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ವಿ. ಯಾಕಂದರೆ ಅದಕ್ಕೆ ರಿಟರ್ನ್ ವ್ಯಾಲ್ಯೂ ಕೂಡ ಇರುತ್ತೆ. ಟ್ರೆಂಡ್ ಚೇಂಜ್ ಆದಾಗ ಎಕ್ಸ್ಚೇಂಜ್ ಮಾಡಿ ಬೇರೆ ತೊಗೋಬೋದು ಅಂತ ಹೇಳಿ ಯೋಚನೆ ಮಾಡಿ ನಾನು ನಮ್ಮ ಸಿಸ್ಟರ್ಸು ತೊಗೊಂಡಿದ್ದೀವಿ. ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗಷ್ಟೇ ಅಲ್ಲ, ಪಾಪು ಕೂಡ ಶಾಪಿಂಗ್ ಮಾಡಿದ್ದೀನಿ ಸಿಲ್ವರ್ ಜ್ಯುವೆಲ್ರಿ. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ರು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ನೋಡಿ. ಬನ್ನಿ, ಯಾಕೆ ಡ್ರ್ಯಾಗ್ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆರಿ ಫಸ್ಟ್ ಟೈಮ್ ಕೊಂಡಿದ್ದೆ 2 years ಬ್ಯಾಕು ನಾನು ಫಸ್ಟ್ ಸಿಲ್ವರ್ ಜ್ಯುವೆಲ್ರಿ ಪರ್ಚೇಸ್ ಮಾಡಿರೋದು. ನನ್ನ ಆ್ಯನಿವರ್ಸರಿಗೆ ಗಿಫ್ಟಾಗಿ ನನಗೆ ಕೊಡಿಸಿರೋದು ಅದು. ಸೊ ಅದು ಒಂದು ಚೋಕರ್, ಅದನ್ನು ತೋರಿಸ್ತೀನಿ. ಜಸ್ಟ್ ಪೆಂಡೆಂಟ್ ಮಾತ್ರ ಸಿಗುತ್ತೆ. ಇದನ್ನ ಬೀಡ್ಸು ನಾನು ಕಸ್ಟಮೈಸ್ ಮಾಡಿಸಿರೋದು. ಸೊ ಇದು ರಾಧಾಕೃಷ್ಣ ಇದೆ. ಪೆಂಡೆಂಟ್ ಮಾತ್ರ ಪರ್ಚೇಸ್ ಮಾಡಿದ್ದೆ. 2000 rupees ಪೇ ಮಾಡಿದ್ದೆ ಇದಕ್ಕೆ. ಸೊ ಈ ಗ್ರೀನ್ ಬೀಡ್ಸು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಕಸ್ಟಮೈಸ್ ಮಾಡಿಸಿದ್ದೆ ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ವೇರ್ ಮಾಡಿದರೆ. ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡ್ತೀನಿ, ಚೆಕ್ ಮಾಡಿ. ಯಾವುದಾದ್ರೂ ವೀಡಿಯೋಸಲ್ಲಿ ಕೂಡ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ನಾನು ಇದು ವೇರ್ ಮಾಡಿರೋದು. ನನಗೆ ತುಂಬ ಇಷ್ಟ ಆಗುತ್ತೆ ಇದು. ಸೊ ಇದು ಅಲ್ಲದೆ ರೀಸೆಂಟಾಗಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ದೆ. 2000 rupees ಪೇ ಮಾಡಿದ್ದೆ ಇದಕ್ಕೆ ನಾನು. ಒಂದು 2 years ಬ್ಯಾಕ್ ಆ್ಯನಿವರ್ಸರಿಗಂತ ಪರ್ಚೇಸ್ ಮಾಡಿರೋದು. ಇದು ಗಿಫ್ಟೆಡ್ ಆ್ಯಕ್ಚುಲಿ. ನನಗಂತೂ ತುಂಬ ಇಷ್ಟ ಇದು. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಮೋಸ್ಟ್ ರೀಸೆಂಟಾಗಿ ಯಾವೆಲ್ಲ ಸಿಲ್ವರ್ ಜ್ಯುವೆಲ್ರಿನ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಾನು ನಮ್ಮ ಸಿಸ್ಟರ್ಸು ಎಲ್ಲರೂ ಕೂಡ ಒಂದೊಂದು ಪೇರ್ ಜುಮ್ಕಾನ ತೊಗೊಂಡ್ವಿ. ಅವರು ಒಂದು ಸ್ವಲ್ಪ ಕಲರ್ ಕಾಂಬಿನೇಷನ್ ಇರೋದನ್ನ ಸೆಲೆಕ್ಟ್ ಮಾಡಿದರು. ಬಟ್ ನಾನು ಪ್ಯೂರ್ ಗೋಲ್ಡಲ್ಲಿರೋದೇ ಸೆಲೆಕ್ಟ್ ಮಾಡಿದೆ, ಯಾಕಂದರೆ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗಬೇಕು ಅಂಥೇಳಿ. ಜುಮ್ಕಾ ಇದ್ದರೆ ತುಂಬ ಸ್ಪೆಷಲ್ಲಾಗಿ ಲುಕ್ ಕೊಡುತ್ತೆ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ. ಸೊ ಹಾಗಾಗಿ ಒಂದು ಪೇರ್ ಇರಲಿ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ದು. ಅದಾದಮೇಲೆ ಈ ಇಯರಿಂಗ್ಸು ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ನಾನು ನಮ್ಮ ಸಿಸ್ಟರ್ ಇಬ್ಬರು ಕೂಡ ಸೇಮ್ ತೊಗೊಂಡ್ವಿ. ಇಬ್ಬರು ಸೇಮ್ ತೊಗೊಂಡ್ರು ಕೂಡ ವೆಯ್ಟ್ ತುಂಬಾ ಡಿಫ್ರೆಂಟ್ ಆಗಿತ್ತು, ಪ್ರೈಸ್ ಕೂಡ ಡಿಫ್ರೆಂಟೇ. ಸೊ ನಮ್ಗೆ ತುಂಬ ಇಷ್ಟ ಆಯಿತು ಅಂತ ಇಬ್ಬರು ಕೂಡ ಒಂದು ತೊಗೊಂಡು. ಸೊ ಇಯರಿಂಗ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಇದೊಂದು ಪೇರ್ ಇಯರಿಂಗ್ ತೊಗೊಂಡೆ. ಇದರಲ್ಲಿ ಲಕ್ಷ್ಮಿ ಇದೆ, ತುಂಬ ಚೆನ್ನಾಗಿದೆ. ಮೆರೂನ್ ಬೀಡ್ಸ್ ಇದೆ, 3 ಸ್ಟೋನ್ಸ್ ಇದೆ. ಹೇಗೆ ಚೆಕ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ನಿಮಗೆ 916 ಅಂತ ಹೇಳಿ ಇಲ್ಲಿ ಮಾರ್ಕ್ ಕೊಟ್ಟಿರ್ತಾರೆ. ಅದು ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡಬೇಕು. ಪ್ಯೂರಿಟಿನ ಕೊಟ್ಟಿರ್ತಾರೆ, ಸಿಲ್ವರ್ ಪ್ಯೂರಿಟಿ. ಸೊ ಅದಾದಮೇಲೆ ಇನ್ನೊಂದು ಪೇರ್ ಇಯರಿಂಗ್ ಕೂಡ ತೊಗೊಂಡೆ. ಇದರಲ್ಲಿ ಕೆಂಪು ಸ್ಟೋನ್ಸ್, ಪ್ಯೂರ್ ಕೆಂಪು ಸ್ಟೋನ್ಸ್ನ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ತು ಈ ಇಯರಿಂಗು. ಸೊ ಹಾಗಾಗಿ ಇದನ್ನು ಕೂಡ ತೊಗೊಂಡೆ ನಾನು. ಸೊ ಅಷ್ಟಲ್ಲದೆ ಒಂದು ನೋಸ್ ಪಿನ್ ಕೂಡ ತೊಗೊಂಡೆ. ಪ್ರೆಸ್ಸಿಂಗ್ ಇದೆ ಇದು ಬ್ಯಾಕ್ ಸೈಡು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಲಾಸ್ಟ್ ಈವೆಂಟಲ್ಲಿ ಕೂಡ ವೇರ್ ಮಾಡಿದ್ದೆ, ನೋಡಿರ್ತೀರ ಪ್ರೀವಿಯಸ್ ವ್ಲಾಗ್ಸಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ನೋಸ್ ರಿಂಗು. ನಿಮ್ಗೆ ಹೇಗೆ ಅನಿಸ್ತು, ಏನು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪಾಪುಗೆ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ನಾನು ಪಾಪುಗೆ ಫಸ್ಟ್ ಈ ಪೆಂಡೆಂಟ್ ಪರ್ಚೇಸ್ ಮಾಡಿದೆ. ತುಂಬ ದಿನದಿಂದ ಈ ಥರ ಹುಡುಕ್ತಾ ಇದ್ದೆ. ಸೊ ನನಗೆ ಸಿಲ್ವರಲ್ಲಿ ಸಿಕ್ತು ಅಂದ ತಕ್ಷಣವೇ ನಾನು ಪರ್ಚೇಸ್ ಮಾಡಿದೆ. ಬಾಯ್ಸಿಗೆ ಈ ಥರ ಎಲ್ಲ ಎತ್ನಿಕ್ ವೇರ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇನಂತೀರಾ ಕಮೆಂಟ್ ಮಾಡಿ. ಆ ಪೆಂಡೆಂಟ್ಗೆ ತಕ್ಕ ಹಾಗೆ ನಾನು ಒಂದು ಮುತ್ತಿನ ಸರ ಕೂಡ ತಗೊಂಡೆ. ಇದು ಕೂಡ ಕಂಪ್ಲೀಟ್ಲಿ ಸಿಲ್ವರಲ್ಲೇ ಇರೋದು. ಪ್ಯೂರ್ ಪರ್ಲ್ಸ್ ಇದು, ತುಂಬ ಪ್ಯೂರ್ ಮತ್ತು ಬೇಸ್ ಮೆಟಲ್ ಯೂಸ್ ಮಾಡಿರೋದು ಕಂಪ್ಲೀಟ್ಲಿ ಸಿಲ್ವರ್. ಅದು ಪಾಪಕ್ಕೆ ತೊಗೊಂಡಿರೋ ಮುತ್ತಿನ ಹಾರ ಪೆಂಡೆಂಟ್ ಜೊತೆ ಹೇಗೆ ಕಾಣುತ್ತೆ ಅಂಥೇಳಿ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ.
ಯಾವುದಾದ್ರೂ ಮನೆಯಲ್ಲಿ ಫಂಕ್ಷನ್ಸಿಗೆ ಹಾಕಿದರೆ ಸಕ್ಕತ್ತಾಗಿ ಕಾಣಿಸುತ್ತೆ. ನಾನು ಕೂಡ ಹಾಕಿದ್ದೆ ಅವನಿಗೆ, ನಾನೇ ಹಾಕ್ಕೊಂಡಿದ್ದೆ ಫಸ್ಟು. ಅದಾದಮೇಲೆ ಅವ್ನಿಗೆ ಹಾಕಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು. ಅವ್ರ ನಂಬರ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡಿ. ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನೀವು ಮತ್ತಷ್ಟು ಇದೇ ಥರ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.